ಬರ್ಡೇ ವಿಶ್ ಮಾಡೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಈ ಔಟ್ಫಿಟ್ ವಿಡಿಯೋ ಬೇಕಾದ್ರೆ ನಾನು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಬಟ್ ಇವತ್ತಿದ ವಿಡಿಯೋ ನನ್ನ ಬೈಸೆಪ್ಸ್ ಮತ್ತು ಬ್ಯಾಕ್ ವರ್ಕೌಟ್ ಬಗ್ಗೆ. ಜಿಮ್ ಜಾಯ್ನ್ ಆದೊತ್ತಿಗೆ ನಾನು ಎಲ್ಲರ ಥರನೇ ಸುಮ್ಮನೆ ಬೈಸೆಪ್ಸ್ ಪೋಸ್ ಮಾಡ್ತಿದ್ದೆ. ಈಗ ಸ್ವಲ್ಪ ಗ್ರೋ ಅಪ್ ಖುಷಿ ಆಯ್ತು. ನಾನು ಫಸ್ಟ್ ಬ್ಯಾಕ್ ವರ್ಕೌಟ್ ಬಗ್ಗೆ ಹೇಳ್ತೆ. ನಾನು ಫಸ್ಟ್ ಮಾಡೋದು ಲ್ಯಾಟ್ ಪುಲ್ ಡೌನ್. ಸೀಟ್ ಮತ್ತು ಥೈಪಾಡ್ನ ಕರೆಕ್ಟ್ ಅಡ್ಜಸ್ಟ್ ಮಾಡ್ಕೊಂತೆ. ಆಮೇಲೆ ನಾನು ಕೈನ ನಾನು ಔಟರ್ ಶೋಲ್ಡರ್ ಬಿಡ್ತಿಗೆ ಇಟ್ಕಂತೆ ವೈಡ್ ಆಗಿ. ಆಮೇಲೆ ಅಪ್ಪರ್ ಚೆಸ್ಟ್ ಸೈಡ್ಗೆ ಬಾರ್ನ ಪುಲ್ ಮಾಡಿ. ನಂಗೆ ಬಂದದ್ದು ಕೆಲವು ಟಿಪ್ಸ್ನ ಇಲ್ಲಿ ಪಾಯಿಂಟ್ಸ್ ತರ ಹಾಕಿದೆ. ನಿಮ್ಗೆ ಹೆಲ್ಪ್ಫುಲ್ ಅಂತ ಅದನ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ನಾ ಮಾಡೋದು ಸಿಂಗಲ್ ಆರ್ಮ್ ಡಂಬಲ್ ರೋ. ಇದನ್ನಂತೂ ಎಷ್ಟು ಟ್ರೈನರ್ ಕರೆಕ್ಟ್ ಮಾಡಿರ ಅನ್ಕೊಂಡಿಲ್ಲ. ಸ್ಟಿಲ್ ನಾನು ತುಂಬಾ ಮಿಸ್ಟೇಕ್ಸ್ ಮಾಡ್ತೆ ಫಾರ್ಮ್ ಹಂಗೆ. ನಿಮ್ಮ ಸಪೋರ್ಟಿಂಗ್ ಲೆಗ್ ಮತ್ತು ಹ್ಯಾಂಡ್ ಎಲ್ಬೋ ಪಾತ್ ಎಲ್ಲದನ್ನು ಕರೆಕ್ಟ್ ಕಣ್ಕಣಿ ವರ್ಕೌಟ್ ಮಾಡೋತ್ತಿಗೆ. ನಾ ಮಾಡೋದು ಸೀಟೆಡ್ ಕೇಬಲ್ ರೋ. ಫುಟ್ ಪ್ಲೇಸ್ಮೆಂಟ್ ಮತ್ತು ಗ್ರಿಪ್ ಮತ್ತು ನಮ್ಮ ಫಾರ್ಮ್ ಎಲ್ಲದು ಇಂಪಾರ್ಟೆಂಟ್. ಆ್ಯಂಡ್ ಎಲ್ಬೋ ಬಾಡಿ ಹತ್ತಿರ ಇರ್ಕ ಆದಷ್ಟು ಕಂಟ್ರೋಲ್ ಆಗಿ ಪುಲ್ ಮಾಡೋತ್ತೆ ಬ್ಯಾಕ್ನ ಸ್ಕ್ವೀಸ್ ಮಾಡ್ಕ. ಇದು ಫುಲ್ ಡೇ ವರ್ಕೌಟ್ ಆದ್ರಿಂದ ನೆಕ್ಸ್ಟ್ ಮಾಡೋದು ನಾನು ಕೇಬಲ್ ಬೈಸೆಪ್ಸ್ ಕರ್ಲ್. ನಾನು ಇದಕ್ಕೆ ಸ್ಟ್ರೈಟ್ ಬಾರ್ ಯೂಸ್ ಮಾಡ್ತೆ. ಕಾಲ್ನ ಶೋಲ್ಡರ್ ಲೆಂತ್ಗೆ ಇಟ್ಕೊಂಡು ಬಾರ್ನ ಸ್ಲೋಲಿ ಪುಲ್ ಮಾಡಿದೆ. ನನ್ನ ಟ್ರೈನರ್ಸ್ ನಂಗೆ ಯಾವತ್ತೂ ಹೇಳೋದು, ಯಾವ ಮಸಲಿಗೆ ವರ್ಕೌಟ್ ಮಾಡ್ತಿದ್ಯೋ ನಿನ್ನ ಫೋಕಸ್ ಎಲ್ಲ ಆ ಮಸಲ್ ಮೇಲೆ ಇರಲಿ, ಒಳ್ಳೆ ರಿಸಲ್ಟ್ ಬರುತ್ತೆ ಅಂದ್ಕೊಂಡು. ಆ್ಯಂಡ್ ಎಸ್, ಅದು ಯಾವತ್ತೂ ವರ್ಕ್ ಆಯ್ತು. ನೀವು ಟ್ರೈ ಮಾಡಿ ಕಾಣಿ. ನೆಕ್ಸ್ಟ್ ನಾನು ಮಾಡೋದು ಡಂಬಲ್ ಹ್ಯಾಮರ್ ಕರ್ಲ್. ಇದ್ರ ಫಾರ್ಮಂಗು ಕಾಲ್ನ ಶೋಲ್ಡರ್ ಬಿಡ್ತಾ ಇಟ್ಕೊಂಡು ನೀಸ್ನ ಸ್ಲೈಟಾಗಿ ಬೆಂಡ್ ಮಾಡೋದು. ಈ ವರ್ಕೌಟಿಗೆ ನಂಗೆ ಒಬ್ರು ಟ್ರೈನರ್ ಕೊಟ್ಟ ಟಿಪ್ ಅಂತ ಅಂದರೆ ಹ್ಯಾಮರ್ನ ಮೇಲೆ ಪುಲ್ ಮಾಡುವತ್ತಿಗೆ ಸ್ಲೈಟ್ ಇನ್ವರ್ಟ್ ಟಿಲ್ಟ್ ಮಾಡು, ಒಳ್ಳೆ ರಿಸಲ್ಟ್ ಬತ್ತ ಅಂದ್ಕೊಂಡು. ಇದು ನನ್ನ ಫುಲ್ ಡೇ ವರ್ಕೌಟ್ ರೂಟೀನ್. ಇದರಲ್ಲಿ ನನ್ನ ಮಿಸ್ಟೇಕ್ಸ್ ಮತ್ತು ನನ್ನ ಟಿಪ್ಸಿಂದ ಒಬ್ಬರು ಒಳ್ಳೆ ಮಾಡಿ ವರ್ಕೌಟ್ ಕಲ್ತ್ರು ವಿಡಿಯೋ ಸಾರ್ಥಕ. ನನ್ನ ಫಾಲೋ ಮಾಡೋದು ಮರಿಬೇಡಿ. ಟಾಟಾ.